ಬನ್ನಿ ನೋಡೋಣ. ಮೆಗಾನ್ ಆಸ್ಪತ್ರೆಯ ಔಷಧ ವಿಭಾಗದಲ್ಲಿ ಗೋಲ್ಮಾಲ್ ನಡೀತಾ ಇದೆಯಾ? ಇಂಥದ್ದೊಂದು ಅನುಮಾನ ಹುಟ್ಟುಕೊಂಡಿದೆ. ಇದಕ್ಕೆ ಕಾರಣವಾಗಿರೋದು ಲೋಕಾಯುಕ್ತ SP ಮಂಜುನಾಥ್ ಚೌಧರಿ ಅವರ ನೇತೃತ್ವದಲ್ಲಿ ನಡೆದ ದಾಳಿ. ಮೆಗಾನ್ ಆಸ್ಪತ್ರೆಯ ಔಷಧ ದಾಸ್ತಾನು ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ಈ ವೇಳೆ 3.5 ಲಕ್ಷ ರೂಪಾಯಿ ಮೌಲ್ಯದ ಔಷಧಿಗಳು MRP ದರ ಹೊಂದಿದ್ದಾವೆ. ಇವುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಸೋಮವಾರ ಸಂಜೆ ಮೆಗಾನ್ನ ಔಷಧಿ ದಾಸ್ತಾನಲ್ಲಿದ್ದ ಫಾರ್ಮಸಿಸ್ಟ್ ಗೋಪಿನಾಥ್ ಎಂಬವರನ್ನ ಕೆಲ ಔಷಧಿಗಳ ಬಗ್ಗೆ ಲೋಕಾಯುಕ್ತರು ವಿಚಾರಣೆ ನಡೆಸಿದರು. ಈ ವೇಳೆ ಸಮಂಜಸ ಉತ್ತರ ನೀಡಿಲ್ಲ. ದಾಸ್ತಾನಿನಲ್ಲಿದ್ದ ಔಷಧಿಗಳ ದಾಖಲಾತಿಗಳು ಇಲ್ಲ. ಔಷಧಿಗಳ ಮೇಲೆ ನಾಟ್ ಫಾರ್ ಸೇಲ್ ಅಂತ ನಮೂದು ಮಾಡಿಲ್ಲ. ಎಲ್ಲ ಔಷಧಿಗಳ ಮೇಲೆಯೂ ಸಹ MRP ನಮೂದಿಸಿರುವುದು ಗೊತ್ತಾಗಿದೆ. ಇವುಗಳ ಬಗ್ಗೆ ಸಮಂಜಸ ಉತ್ತರ ಸಿಕ್ಕಿಲ್ಲ. ಈ 3.5 ಲಕ್ಷ ರೂಪಾಯಿ ಮೌಲ್ಯದ ಔಷಧಿಗಳನ್ನು ವಶಕ್ಕೆ ಪಡೆದು ಲೋಕಾಯುಕ್ತರು ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ.